ತೊಗೊತ ಹೋಗೋದು, ಮುಂದೆ ಹಾಕೋತ ಹೋಗೋದು. ನಿಮ್ಗೆ ಗೊತ್ತದ ಈಗಾಗಲೇ ಇ.ಡಿ ಒಳಗೆ ಗೊತ್ತದಲ್ಲ, ಆದಷ್ಟು ಒಬ್ಬನ ಹಿಡಿದು ಒಳಗೆ ಓದ್ಬಿಡೋದು. ಏನೋ ಹುಡುಕ್ತಿರ್ತೀವಿ ಜಾಮೀನು ಕೊಡೋದು, ವರ್ಷ 6 ತಿಂಗಳೇ ಓದ್ತೋದು. ಒಂದು 2-3 ವರ್ಷ ಆದಪ್ಪ ಅಂದ್ರೆ ಮತ್ತೆ ಆನಂತರ ಬಿಡೋದು, ಮುಗಿದೋಗ್ಬಿಡ್ತೀವಿ, ಸಿಗಲಿಲ್ಲಲ್ರಿ ಅಂತೇಳಿ. ಹಂಗೆ ಇದೂ ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ರಾಹುಲ್ ಗಾಂಧಿ ಅವ್ರಿಗೆ ಇನ್ನು ಬೇರೆ ಹಾದಿನೇ ಇಲ್ಲ. ಗಾಡಿಂತಿ ಹಚ್ಚದ ಇಲ್ಲಪ್ಪ, ಇದು ಸ್ವಚ್ಛ ಆಗಲೇಬೇಕಂತೇಳಿ ಆ ಸ್ವಚ್ಛ ಮಾಡೋದು ಅದು ಈಗ ಮುಂದಾಗ್ಯದ ನಮ್ಮ ಯಾವುದೋ ಇಲೆಕ್ಷನ್ ಕಮಿಷನ್ನ. ಅದ್ರ ಜೊತೆಗೆ ಅವರು ಇನ್ನೊಂದು ಏನು ಮಾಡಲಿಕ್ಕೆ ಹಚ್ಚಿದಾರಪ್ಪ ಅಂದ್ರೆ, ನಾಗರಿಕತೆ ಹೆಸರಿನಲ್ಲೇ ಅನೇಕ ಮುಸ್ಲಿಂ ಹುಡುಗರು ಡಿಲೀಟ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ತಮ್ಮ ಬೇಡದವ್ರು ಡಿಲೀಟ್ ಮಾಡುವಂಥದ್ದು, ಕ್ರಿಶ್ಚಿಯನ್ರು ಇನ್ನುಳಿದವ್ರು ಮಾಡ್ತಾರೆ ಅಂತೇಳಿ ವಿರೋಧ ಪಕ್ಷದ ಆರೋಪ. ಅದಕ್ಕೆ ಅವ್ರ ನಾಗರಿಕತೆ ಮುಟ್ಲಿಕ್ಕೆ ಹೋಗ್ಬಾರ್ದು. ನೀವೇನು ಮಾಡಿರಿ ಅಂದ್ರೆ, ಕೇವಲ ನಿಮಗೆ ಆಧಾರ್ ಕಾರ್ಡ, ಅದರ ಜೊತೆಗೆ ನಮ್ಮ ಪ್ಯಾನ್ ಕಾರ್ಡ, ಇವೆರಡು ನೋಡಿ ನಾವು ಫಿಕ್ಸ್ ಮಾಡಿರಿ. ಆಧಾರ್ ಕಾರ್ಡ, ಪ್ಯಾನ್ ಕಾರ್ಡ, ವೋಟರ್ ಕಾರ್ಡ, ಇವು 3 ಲಿಂಕ್ ಮಾಡಿಬಿಟ್ರಪ್ಪ ಅಂದ್ರೆ ಯಾರ್ಯಾಕೆ ಬೇರೆದವ್ರು ಹಾಕ್ತಾರೆ. ನೀವು ಆ ದಿಶೆಯಲ್ಲೇ ಅನೇಕ ಮತಗಳು ಕಳೀತಾ ಇದ್ದೀರಿ. ಇವಾಗ ಬಿಹಾರದಲ್ಲಿ 65 ಲಕ್ಷ ಮತಗಳನ್ನು ತೆಗೆದು ಹಾಕಿದಿರಿ. ಇದರ ಅರ್ಥ ಅಲ್ಲೇ ನಮ್ಮನ್ನು ಸೋಲಿಸುವಂಥ ಮಾಡ್ತಾಯಿದ್ದೀರಿ ಪ್ರಯತ್ನ. ಇದಾಗಬಾರ್ದು ಅಂತ ಅವರು ಬೇಡಿಕೆ ಅದ. ನೀವು ಕಡಿಮೆ ಮಾಡಿರಿ, ಹೋಗಲ್ಲ ಅದು. ಸತ್ತವರು ಮಾಡಿದವರೆಲ್ಲ ಹೋಗಿ ನಮಗೆ ತಕರಾರಿಲ್ಲ. ಆದರೆ ಇದ್ದವ್ರಿಗೆ ಆಧಾರ್ ಕಾರ್ಡ್ ಅದ, ಪ್ಯಾನ್ ಕಾರ್ಡ್ ಅದ, ಜೊತೆ ವೋಟರ್ ಕಾರ್ಡ್ ಅದ, ಈ 3 ಲಿಂಕ್ ಮಾಡಿದ್ರೆ ಒಬ್ಬರೇ ಆಗಿಬಿಡ್ತಾರೆ ಎಲ್ಲ ಕಡೆ. ಈಗ ಬೋಗಸ್ ಓಟ್ಗಳು ಆಗೋದು ಬಂದಾಗ್ತವೆ. ಮೊದಲೇ ಹಾಕಿದ್ದು ಇದ್ದಾಗ ಬ್ಯಾಲೆಟ್ ಪೇಪರ್ ಇದ್ದಾಗ ಆ ಮತಗಟ್ಟೆನ ದುಡ್ಡು ಮಾಡ್ಕೊಂಡು ಹೋಗುವಂಥ ಇದ್ದು ಅನೇಕ ಕಡೆಗಳಲ್ಲಿ, ಬಿಹಾರದಲ್ಲಿ, ಉತ್ತರ ಪ್ರದೇಶದಲ್ಲಿ, ಕರ್ನಾಟಕದಲ್ಲಿ ಎಲ್ಲ ಕಡೆ ಆಗಿದಾವೆ. ಆ ಸಂದರ್ಭದಲ್ಲಿ ಇವತ್ತೇನಾಗ್ಯದಪ್ಪ ಅಂದ್ರೆ EVMಗಳನ್ನ ಗದ್ದಲ ಮಾಡ್ತಿದ್ರು. VVPAT ಕೂಡಿಸೋದು, ಈ ಥರ VVPAT ಕೂಡಿಸ್ಬೋದು. ಅದಕ್ಕೆ ಈ ಮತದಾನ ಕಡಿಮೆ ಮಾಡಿಬಿಟ್ರೆ, ಯಾಕಂದ್ರೆ ಅವರಿಂದಲೇ ಇವ್ರು ಜಿಗಿದಾಡ್ತಾ ಇರ್ತಾರೆ. ಆ ಮತದಾನ ಕಡಿಮೆ ಮಾಡಿದ್ರೆ ಹೆಂಗೆ ಮೈನಾರಿಟಿಗಳನ್ನು ಅಂತ ವಿಚಾರ ಮತ್ತಿರೋ ವಿಚಾರಗಳಿದ್ದಾರೆ ಇದರಲ್ಲಿ. ಹೀಗಾಗಿ ಅದು ಬೇಕಾಗಿಲ್ಲಪ್ಪ. ಈಗೇನು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಅದ್ರ ಜೊತೆ ವೋಟರ್ ಕಾರ್ಡ್ ಇದ್ದವರಿಗೆ ಎಲ್ಲರಿಗೆ ಮತ ಹಾಕುವಂಥದ್ದು ಬರಲಿ ಅಂತ ವಿರೋಧ ಪಕ್ಷಗಳ ಬೇಡಿಕೆ. ಇದನ್ನು ಯಾವ ರೀತಿಯಾಗಿ ಈ ಸರ್ಕಾರ ನೆರವೇರಿಸ್ತದೆ? ಮತ್ತು ಈಗಾಗಲೇ ಬಿಹಾರದಲ್ಲಿಂದ 60 ಲಕ್ಷ ಮಂದಿ ವೋಟ್ ಹಾಕೋದಂಗೆ ಮಾಡಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಪರಿಷ್ಕರಣೆ ನಡೆಸ್ತಲ್ಲ. ಪರಿಷ್ಕರಣೆ ಹೆಸರಲ್ಲೇ ನಾಗರಿಕತೆ ಹೋಗಬಾರ್ದು ಅನ್ನೋದು ಒಂದು ಬೇಡಿಕೆ ವಿರೋಧ ಪಕ್ಷಗಳು. ಏನಾದರೂ ಆಗಲಿ, ಒಟ್ಟಿನಲ್ಲಿ ಕಡೆಗೆ ಚರ್ಚೆ ನಡೀಲಿಕ್ಕೆ ಶುರು ಆಯಿತು. ರಾಹುಲ್ ಗಾಂಧಿ ಇಟ್ಟಂಥ ಹೆಜ್ಜೆ ನಿಜವಾಗಿ ದಿಟ್ಟ ಹೆಜ್ಜೆ. ಅವರು ಯಶಸ್ವಿ ಆಗ್ತಾರೆ. ಅವ್ರ ಆದರೂ ಪ್ರಜಾಪ್ರಭುತ್ವ ಉಳಿದಿದೆ. ಇಲ್ಲ ಪ್ರಜಾಪ್ರಭುತ್ವ ಭಾರತದಿಂದ ಒನ್ ಪಾರ್ಟಿ ಸಿಸ್ಟಮ್ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೊಂಡು ವಂದನೆಗಳು.